ಭೀಷ್ಮ, ರವೀಂದ್ರನಾಥರವರೇ, ರೇಣುಕಾಚಾರ್ಯರೇ, ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಶರಣೆಯರೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕೇವಲ ಒಬ್ಬ ಶಾಸಕರಿಂದ 110 ಶಾಸಕರವರೆಗೂ ಆಯ್ಕೆಯಾಗಿದ್ದು ಯಡಿಯೂರಪ್ಪನವರ ಒಂದು ನಾಯಕತ್ವ. ಕುಮಾರಸ್ವಾಮಿಯವರು ಅಧಿಕಾರ ಹಂಚಿಕೆಯಲ್ಲಿ ವಿಫಲರಾದಾಗ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ. ಅವತ್ತು ಕರ್ನಾಟಕ ರಾಜ್ಯದ ಎಲ್ಲ ಒಳಪಂಗಡಗಳನ್ನು ಮರೆತು ವೀರಶೈವ ಲಿಂಗಾಯತರು ಒಂದಾಗಿದ್ದರ ಫಲವಾಗಿ ಕರ್ನಾಟಕ ರಾಜ್ಯದಲ್ಲಿ 110 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯಾದರು. ಅದರ ಅಭ್ಯರ್ಥಿಗಳ ಆಯ್ಕೆ ಆದಮೇಲೆ ಯಡಿಯೂರಪ್ಪನವರು ಮತ್ತೆ ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕ ಕೆಲವರನ್ನು ತಮ್ಮ ಪಕ್ಷಕ್ಕೆ ಸೆಳೆಕೊಂಡು ಸುಸಜ್ಜಿತವಾದ ಆಡಳಿತವನ್ನು ಕೊಡ್ತಾ ಇದ್ದರು. ಅವರಿಗೆ 5 ವರ್ಷಗಳ ಕಾಲ ಆಡಳಿತವನ್ನು ಮಾಡೋದಕ್ಕೆ ಜನ ಬಿಡಲಿಲ್ಲ. ಅವರನ್ನು ಮತ್ತೆ ಇಳಿಸಿದ್ರು. ಮತ್ತೆ 2 ಜನನ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿ ಮಾಡಿದರು. ಅದರ ಫಲವಾಗಿ KJP BJP ಆಯಿತು. ಮತ್ತೆ BJP ಈ ನಡೆಗೆ ಬಂತು. ಅಂದರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ತರಬೇಕು, ಆದರೆ ಯಡಿಯೂರಪ್ಪ ಅಧಿಕಾರ ಮಾಡೋಂಗಿಲ್ಲ. ಅಧಿಕಾರ ನಾವು ಮಾಡ್ತೀವಿ, ನೀವು ಅಧಿಕಾರಕ್ಕೆ ತರಕ್ಕೆ ಮಾತ್ರ ಹೋರಾಟ ಮಾಡಿರಿ ಅನ್ನೋದು ಈ ನಿಯಮನ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಹಾಗೆಯೇ ಮತ್ತೆ BJP ಹೀನ ಸ್ಥಿತಿ ಬಂತು. ಮತ್ತೆ ಯಡಿಯೂರಪ್ಪನವರೇ ನೀವು ಅಧ್ಯಕ್ಷ ಆಗಲಿ ಅಂತ ಹೇಳಿ ಯಡಿಯೂರಪ್ಪನವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಯಡಿಯೂರಪ್ಪನವರು ಅಧ್ಯಕ್ಷತೆಯಲ್ಲಿ 104 ಸೀಟಲ್ಲಿ ಬಂದು 104 ಸೀಟನ್ನು ಗೆದ್ದರು. ನಂತರ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ಭಾರತೀಯ ಜನತಾ ಪಕ್ಷ ಬಂತು. ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ್ದು ಯಡಿಯೂರಪ್ಪನವರ ಪ್ರಯತ್ನದ ಫಲವಾಗಿ. ಅದಕ್ಕೆ ಮುಂಚೆ ಸುಮ್ಮನೆ ಮಾತಾಡ್ತಾರೆ, ಯಾರು ಅಧಿಕಾರಕ್ಕೆ ತರೋ ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಇದ್ದುದು ಯಡಿಯೂರಪ್ಪನವರೊಬ್ಬರಿಗೆ ಮಾತ್ರ. ಬಂದ ಮೇಲೆ 2 ವರ್ಷ ಅಧಿಕಾರ ಮಾಡಕ್ಕೆ ಕೊಡ್ತಾರೆ, ನಂತರ ಬದಲಾವಣೆ ಮಾಡ್ತಾರೆ. ಅಂದರೆ ಯಡಿಯೂರಪ್ಪನವರು ಏನಾದರೂ ಮುಂದುವರೆದಿದ್ರೆ ಮತ್ತೊಮ್ಮೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಅಂದರೆ ಅಧಿಕಾರಕ್ಕೆ ಬರೋದಕ್ಕೆ ಯಡಿಯೂರಪ್ಪ, ಅಧಿಕಾರ ಮಾಡೋಕ್ಕೆ ನಾವು ಅನ್ನೋ ಭಾವನೆ ಇವತ್ತು ಭಾಳಷ್ಟು ಜನರಲ್ಲಿದೆ. ನಾನು ಕೆಲವರನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವರಿಂದ ಅಧಿಕಾರವನ್ನು ಪಡೆದು, ಆಸ್ತಿ ಅಂತಸ್ತನ್ನು ಪಡೆದು, ಎಲ್ಲವನ್ನ ಪಡೆದು ಇವತ್ತು ಯಡಿಯೂರಪ್ಪನವರನ್ನು ವಿರೋಧ ಮಾಡ್ತಾ ಇದ್ದೀವಿ. ನಾನು ಕೇಳ್ತೇನೆ, ವಿಜಯೇಂದ್ರರನ್ನು ಅಧಿಕಾರಿಯಿಂದ ಬದಲಾವಣೆ ಈ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ನೀವು ದಿನೇ ದಿನೇ ಒಂದು ಸಣ್ಣ ಗುಂಪು, ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಗುಂಪು ಪ್ರತಿ ಸಾರಿ ಡೆಲ್ಲಿಗೆ ಹೋಗೋದು ಮತ್ತು ಕರ್ನಾಟಕದಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಇಡೀ ಇದು ವಿಜಯೇಂದ್ರನ ಬದಲಾವಣೆ ಆಗ್ತದೆ, ಇವತ್ತಾಗ್ತದೆ, ನಾಳೆ ಆಗ್ತದೆ. ಹೌದು, ವಿಜಯೇಂದ್ರನನ್ನು ಯಾಕೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಉತ್ತರ ಕೊಡಿ. ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಯುವ ನಾಯಕ, ಯುವ ಮುತ್ಸದಿ ಇವತ್ತು 1 ವರ್ಷಗಳ ಕಾಲದಲ್ಲಿ ಈ ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವಿಜಯೇಂದ್ರನನ್ನು ಯಾಕೆ ಬದಲಾವಣೆ ಮಾಡಬೇಕು? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜಯೇಂದ್ರ ಅಂದರೆ ಒಂದು ರೀತಿಯಾದಂಥ ಸಂಚಲನ ಆಗ್ತದೆ. ವಿಜಯೇಂದ್ರ ಅಂತ ಹೇಳಿದರೆ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೀಬೇಕು, ವಿಜಯೇಂದ್ರ ನಾಯಕತ್ವದಲ್ಲಿ ನಡೀಬೇಕು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಕರ್ನಾಟಕದ ಜನತೆಯ ಆಸೆ. ಇವತ್ತು ನಾನು ಮಾತು ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲ ಜಾತಿಯ ಜನರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಆದರೆ ಪ್ರಬಲ ಮತದಾರರು ವೀರಶೈವ ಲಿಂಗಾಯತರು ಅನ್ನೋದನ್ನು ನಾನು ಹೆಮ್ಮೆಯಿಂದ ಯಾಕೆ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದ ಪ್ರಬಲ ಮತದಾರರು ವೀರಶೈವ ಲಿಂಗಾಯತರು. ಅವರ ಬಲದಿಂದಲೇ 2 ಬಾರಿಯೂ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆದ್ದರಿಂದ ವಿಜಯೇಂದ್ರನನ್ನು ಯಾಕೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾನು ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ
ಮಾಡಿದ್ದಾರೆ ಅಂತ ಅವರನ್ನು ವಿರೋಧ ಮಾಡ್ತೀರಿ ಅಂತ ನಾನು ಕೇಳಿದ್ದೇನೆ. ಆದ್ದರಿಂದ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ, ವೀರಶೈವ ಲಿಂಗಾಯತರೆಲ್ಲ ಒಗ್ಗಟ್ಟಾಗಿರಬೇಕು. ವಿಜಯೇಂದ್ರವರ ಆಡಳಿತ ಅಧ್ಯಕ್ಷರಾಗಿ ಮುಂದುವರಿಬೇಕು. ನಾನು ಒಂದು ಮಾತು ಹೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ರವರು ಅವರನ್ನು ಅಡಾಕ್ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಚುನಾವಣೆ ನಡೆಯುವವರೆಗೂ ಮತ್ತೆ 5 ವರ್ಷಗಳ ಕಾಲ ಅವರನ್ನು ಮುಂದುವರಿಸಿದ್ವಿ. ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರನ್ನು ಅಡಾಕ್ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ನಂತರ ಅದು ಪಕ್ಷದ ಚುನಾವಣೆ ನಡೀತು, ಮತ್ತೆ ಅವರನ್ನು ಮುಂದುವರಿಸಿದ್ವಿ. ಹಾಗಾದರೆ 1 ವರ್ಷ ಸಮರ್ಥವಾಗಿ ಅಧ್ಯಕ್ಷಗಿರಿಯನ್ನು ಮಾಡಿರ್ತಕ್ಕಂಥ ವಿಜಯೇಂದ್ರನನ್ನು ಯಾಕೆ ಬದಲಾವಣೆ ಮಾಡಬೇಕು? ವಿಜಯೇಂದ್ರನನ್ನು ಮುಂದುವರಿಸಬೇಕು, ವಿಜಯೇಂದ್ರನನ್ನು ಮುಂದುವರಿಸಬೇಕು ಅಂತಕ್ಕಂಥವಲ್ಲ ಕೈ ಎತ್ತರಿ. ವಿಜಯೇಂದ್ರನನ್ನು ಮುಂದುವರಿಸಬೇಕು, ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಸಭೆಯ ಮೂಲಕ ಒತ್ತಾಯವನ್ನು ಮಾಡ್ತಾ ನಾನು ಮಾತನಾಡುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.